ಅಲ್ಲಿ ಮಕ್ಕಳ ಕಲರವ ಮನೆ ಮಾಡಿತ್ತು. ಪೋಷಕರ ಕಣ್ಣಾಲೆಗಳು ತುಂಬಿದ್ವು. ಇದಕ್ಕೆಲ್ಲ ಕಾರಣವಾಗಿದ್ದು ಆ ಶಾಲೆಯ ವಿಶಿಷ್ಟ ಕಾರ್ಯಕ್ರಮ. ಹಾಗಾದ್ರೆ ಆ ಕಾರ್ಯಕ್ರಮ ಯಾವುದು, ಅಲ್ಲಿ ಏನ್ ನಡೀತು ಅಂದ್ರ ಈ ಸ್ಪೆಷಲ್ ಸ್ಟೋರಿ ನೋಡಿ. ಹೀಗೆ ತಂದೆ ತಾಯಿಯರ ಮುಂದೆ ಕೈ ಮುಗಿದು ನಮಿಸುತ್ತಿರೋ ಮಕ್ಕಳು, ಮುದ್ದಾದ ಮಕ್ಕಳಿಗೆ ಮನದುಂಬಿ ಹಾರೈಸುತ್ತಿರೋ ಪೋಷಕರು. ಅಂದಹಾಗೆ ಈ ಅಪರೂಪದ ದೃಶ್ಯಗಳು ಕಂಡುಬಂದದ್ದು ಬೀದರ್ನ ದತ್ತಗಿರಿ ಮಹಾರಾಜ ಶಾಲಾ ಕಾಲೇಜ್ ಆವರಣದಲ್ಲಿ. ಹೌದು, ಆಧುನಿಕ ಭರಾಟೆಯಲ್ಲಿ ನಶಿಸಿ ಹೋಗ್ತಿರುವ ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಮಕ್ಕಳಲ್ಲಿ ಮತ್ತೆ ಬೆಳೆಸುವ ಪ್ರಯತ್ನವನ್ನ ಇಲ್ಲಿನ ದತ್ತಗಿರಿ ಮಹಾರಾಜ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮಾಡಿತು. ಮಕ್ಕಳು ಮತ್ತು ತಂದೆ ತಾಯಿಗಳ ಮಧ್ಯೆ ಕಡಿಮೆ ಆಗ್ತಿರೋ ಸಂಬಂಧವನ್ನ ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ಇಂದು ಮಾತೃದೇವೋಭವ ಪಿತೃದೇವೋಭವ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನೂರಾರು ಮಕ್ಕಳು ತಮ್ಮ ತಂದೆ ತಾಯಿಗೆ ನಮಿಸಿ ಆಶೀರ್ವಾದ ಪಡೆದರು. ನಮ್ಮ ದತ್ತಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ಶೈಕ್ಷಣಿಕ ಶಿಕ್ಷಣವನ್ನು ನೀಡದೆ ಧಾರ್ಮಿಕ, ಆಧ್ಯಾತ್ಮಿಕ, ಸಾಹಿತ್ಯಿಕ ಈ ರೀತಿ ಹಲವು ರೀತಿಯಲ್ಲಿ ಸಾಮಾಜಿಕವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ವ್ಯಾಲೆಂಟೈನ್ಸ್ ಡೇ ಅನ್ನು ಆಚರಿಸದೆ ಅಂದಿನ 14ನೇ ತಾರೀಕಿನಂದು ಮಾತಾ ಪಿತೃರ ಪೂಜೆ ವಂದನಾ ಕಾರ್ಯಕ್ರಮವಿಟ್ಟುಕೊಂಡು ಮಕ್ಕಳಿಂದ ವಂದನಾ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳ ನೀಡುವ ವಿನೂತನ ಪ್ರಯತ್ನ ಇದಾಗಿತ್ತು. ವರ್ಷವೆಲ್ಲ ಶಾಲೆಗೆ ಹೋಗಿ ಮನೆಗೆ ಬರೋ ಮಕ್ಕಳು ಅವರ ಓದು ಹೇಗೆ ನಡೆಯುತ್ತೆ ಅನ್ನೋದು ನೋಡಲು ಸಮಯವಿಲ್ಲದೆ ದುಡಿಯುವ ತಂದೆ ತಾಯಿಗಳಿಗೆ ಇಂದು ತಮ್ಮ ಮಕ್ಕಳ ಜೊತೆ ಅವರು ಓದುವ ಶಾಲೆಯಲ್ಲಿ ಕಾಲ ಕಳೆಯುವ ಅವಕಾಶ ಈ ವೇದಿಕೆ ಕಲ್ಪಿಸಿತ್ತು. ತಂದೆ ತಾಯಿಗಳಿಗೆ ನಮಿಸಿದ ಮಕ್ಕಳು ತಮ್ಮ ಸಂತೋಷ ಹಂಚಿಕೊಂಡ್ರು. ನನ್ನ ದತ್ತಗಿರಿ ಕಾಲೇಜಲ್ಲಿ ಒಳ್ಳೆಯ ಶಿಕ್ಷಕ ಭೀ ಕೊಡತ್ತಾರ, ಮತ್ತು ಆದರೆ ಒಳ್ಳೆಯ ಸಂಸ್ಕಾರ ಭೀ. ಇವತ್ತು ನಾವು ನಮ್ಮದು ಮಾತಾ ಪಿತಾದ ಪೂಜಾದಲ್ಲಿ ಬಂದಿದ್ದೇವೆ. ನಾವು ಪೂಜೆ ಮಾಡಿದ್ದೇವೆ, ನಮ್ಗೆ ಒಳ್ಳೆಗೆ ಖುಷಿ ಸಿಗ್ತದೆ. ಈಗ ಗೊತ್ತಾಗಿದೆ ನಮ್ಮ ದೇವ್ರು ಯಾರವಂತಿ, ನಮ್ಮ ದೇವರು ನಮ್ಮ ಮಮ್ಮಿ ಪಾಪದಲ್ಲಿ ಇದ್ದಾರೆ ಅಂತ ಹಿಂಗೆ ಖುನಾಗದ. ಒಟ್ಟಾರೆ ಆಧುನಿಕತೆಯ ಮಧ್ಯೆ ತಂದೆ ತಾಯಿಗೆ ಪ್ರೀತಿ ತೋರಿಸೋ ಮಕ್ಕಳು ಕಡಿಮೆ ಆಗ್ತಿದ್ದಾರೆ. ಹೀಗಾಗಿ ಮಕ್ಕಳಿಗೆ ದೇವರ ಸಮಾನಾಗಿರೋ ತಂದೆ ತಾಯಿರನ್ನ ಮರಿಬೇಡಿ ಅಂತ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದು ನಿಜಕ್ಕೂ ಶ್ಲಾಘನೀಯ. ಓಂಕಾರ ಮಠಪತಿ, BTV ನ್ಯೂಸ್, ಬೀದರ್.